ಸ್ನೇಹಿತರೆ, ಈ ಒಂದು ಜಾಗ ಬಂದುಬಿಟ್ಟು ರವಲಕೊಂಡ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರೆದಿರೋ ಜಾಗ ಇದು. ಗುಹೆ ಅಂತೂ ಭಯಂಕರ ಆಗಿದೆ ಸ್ನೇಹಿತರೆ. ಒಳಗಡೆ ಎಲ್ಲ ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಅಂತ. ಫುಲ್ ವೀಡಿಯೋ ನೋಡಿ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ ಗುಹೆ ಹೆಂಗಿದೆ ಏನು ಅಂತ. ಸ್ನೇಹಿತರೆ, ನಾವೀಗ ಬನಗಾನಪಲ್ಲಿಯಿಂದ ರವಲಕೊಂಡಗೆ ಹೋಗ್ತಾಯಿದ್ದೀರಿ ಸ್ನೇಹಿತರೆ. ಇಲ್ಲಿ ಬೆಂಗಳೂರಿಂದ ಸೇರ್ಕೊಬೇಕಂದ್ರೆ ಇಲ್ಲಿ ಫಸ್ಟು ನಂದ್ಯಾಲ್ ಸ್ಟೇಷನ್ಗೆ ಬರಬೇಕು. ನಂದ್ಯಾಲ್ ಸ್ಟೇಷನಿಂದ ನಿಮಗೆ ಡೈರೆಕ್ಟ್ ಬಸ್ಸಸ್ ಇದೆ ಬನಗಾನಪಲ್ಲಿಗೆ. ಇಲ್ಲಿ ಬನಗಾನಪಲ್ಲಿಯಿಂದ ಬಂದು ನೀವು ಶೇರ್ ಈ ಥರ ಮಾಡ್ಕೊಬೋದು ಸ್ನೇಹಿತರೆ. ಪರ್ ಪರ್ಸನ್ನು 150 ರೂಪೀಸ್ ಚಾರ್ಜ್ ಮಾಡ್ತಾರೆ ಇದೆಲ್ಲ ತೋರ್ಸೋಕ್ಕೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಹರೇಶ್. ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರೆದಿರೋ ಜಾಗ ಗುಹೆಗೆ ಹೋಗ್ತಾಯಿದ್ದೀರಿ. ಹೋಗಿ ನೋಡೋಣ. ಗುಹೆ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಆ ಕಾಲದಲ್ಲೆಲ್ಲ ಅವರು ಇಲ್ಲಿ ತುಂಬ ಇಲ್ಲಿಂದ ಯಾಗಂಟಿವರೆಗೂ ಅಷ್ಟು ಹಸುಗಳನ್ನ ಸಾಕ್ತಾಯಿದ್ರಂತೆ. ಇಲ್ಲೂ ನೋಡ್ಬೋದು ನೀವು, ಇಲ್ಲೂ ತುಂಬ ಹಸುಗಳಿದೆ. ಆ ಕಾಲದಲ್ಲೂ ಸಾಕ್ತಾಯಿದ್ರಂತೆ. ಅವರೆಲ್ಲ ಇಲ್ಲಿ ಓಡಾಡಿರೋ ಜಾಗ ಇದು. ಗುಹೆಯಲ್ಲಿ ಕಾಲಜ್ಞಾನ ಏನೇನು ಮುಂದೆ ನಡೀತದೆ ಅಂತ ಬರೆದಿದ್ದ ಜಾಗ ಎಲ್ಲ ಗುಹೆ ನೋಡೋಣ ಬನ್ನಿ. ಅಲ್ಲಿ ಹೋಗಿ ನೋಡೋಣ ಗುಹೆ ಹೆಂಗಿದೆ ಅಂತ. ಗುಹೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಜನ ಎಲ್ಲ ಹೋಗಿ ಬಂದವರು. ನಾವು ಹೋಗಿ ನೋಡೋಣ. ಸ್ನೇಹಿತರೆ, ಇಲ್ಲಿ ಒಳಗಡೆ ನೋಡೋಕ್ಕೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ನು. ಸ್ನೇಹಿತರೆ ನೋಡಿ ಹೆಂಗಿದೆ ಗುಹೆ, ಭಯಂಕರವಾಗಿದೆ ಸ್ನೇಹಿತರೆ. ನೋಡೋಕೆ ಮಾತ್ರ ಗುಹೆ ಫುಲ್ಲು ಹಳ್ಳ, ಮರ ಕೂಡ ಗುಹೆಯಿಂದನೇ ಬಂದಿದೆ ಸ್ನೇಹಿತರೆ. ಗುಹೆ ಮಾತ್ರ ನೋಡೋಕ್ಕೆ ಭಯಂಕರವಾಗಿದೆ ಸ್ನೇಹಿತರೆ. ಇದು ಹೆಂಗೆ ಆ ಕಾಲದಲ್ಲಿ ಅವ್ರು ಇದ್ರೋ ಗೊತ್ತಿಲ್ಲ. ನೋಡಿ ಹೆಂಗಿದೆ ಗುಹೆ. ಬನ್ನಿ ಆ ಕಡೆಯಿಂದ ಹೋಗಿ ಕೆಳಗಡೆ ಇಳಿಯೋಣ, ನೋಡೋಣ ಹೆಂಗಿರುತ್ತೆ ಏನು ಗುಹೆ ಅಂತ. ಬನ್ನಿ ಸ್ನೇಹಿತರೆ ಹೋಗೋಣ. ಸ್ನೇಹಿತರೆ, ಗುಹೆ ಮಾತ್ರ ಭಯಂಕರವಾಗಿದೆ. ಬನ್ನಿ ಹೋಗಿ ನೋಡೋಣ ಹೊರಗಡೆ. ಸ್ನೇಹಿತರೆ, ಇದೇ ಎಂಟ್ರೆನ್ಸು. ಬನ್ನಿ ಹೋಗಿ ನೋಡೋಣ. ಸ್ನೇಹಿತರೆ, ಹುಷಾರಾಗಿ ಇಳಿಬೇಕಿಲ್ಲಿ. ತುಂಬ ಅಂದರೆ ತುಂಬ ಡೇಂಜರ್ ಆಗಿದೆ ಇದು. ಸ್ನೇಹಿತರೆ, ವೀರಬ್ರಹ್ಮೇಂದ್ರ ಸ್ವಾಮಿ ಇಲ್ಲಿ ಕಾಲಜ್ಞಾನ ಬರೆದಿರೋದು ಇಲ್ಲಿ ಗುಹೆ ಒಳಗಡೆ. ಆ ಕಾಲದಲ್ಲಿ ಏನೇನು ಮುಂದೆ ನಡೆಯುತ್ತೆ ಏನು ಅಂತ ಅದು ಎಲ್ಲ ಇವಾಗ ನಡೀತಾ ಇದೆ. ಅವ್ರು ಬರೆದಿರೋದು ಎಲ್ಲ ಇವಾಗ ಎಲ್ಲ ವಿಷಯಗಳು ನಡೀತಾ ಇದೆ ಸ್ನೇಹಿತರೆ. ಗುಹೆ ಮಾತ್ರ ನೋಡ್ತಾ ಇದ್ರೆ ನನಗೆ ತಲೆ ತಿರುಗ್ತಾ ಇತ್ತು, ಯಾಕಂದರೆ ಅಷ್ಟು ಹಳ್ಳ ಇತ್ತು ಸ್ನೇಹಿತರೆ. ಹೆಂಗಿದೆ ಅಂತ ಒಬ್ಬೊಬ್ಬ ಗುಹೆ ನೋಡಿ ಹೆಂಗಿದೆ. ಸ್ವಾಮಿ ನೋಡಿ ಮೇಲೆ ನೋಡಿ ಸ್ನೇಹಿತರೆ, ಈ ಮರ ಕೂಡ ಈ ಗುಹೆಯಿಂದನೇ ಬಂದಿದೆ. ಹಳ್ಳ ತುಂಬ ಅಂದರೆ ತುಂಬ ಹಳ್ಳ. ಒಳಗಡೆ ಹೋಗ್ತಾಯಿದ್ರೆ ಫುಲ್ಲು ಭಯಂಕರವಾಗಿತ್ತು. ಒಳಗಡೆ ತುಂಬ ಕಮ್ಮಿ ಜಾಗ ಇದೆ. ಒಬ್ಬರೇ ಇಳಿಯೋಕ್ಕಾಗೋದು, ಒಬ್ಬರೇ ಎಕ್ಕೋಕ್ಕಾಗೋದು ಸ್ನೇಹಿತರೆ. ಆ ಥರ ಇದೆ ಜಾಗ. ತುಂಬ ಅಂದರೆ ತುಂಬ. ಅವರು ಆ ಕಾಲದಲ್ಲಿ ಹೆಂಗಿದ್ರು ಗೊತ್ತಿಲ್ಲ, ಇವಾಗೆ ನೋಡೋಕೆ ಇಷ್ಟು ಭಯಂಕರವಾಗೈತೆ. ಇಷ್ಟು ಫೆಸಿಲಿಟೀಸ್ ಎಲ್ಲ ಅವರು ಇಕ್ಕಿ ಆ ಕಾಲದಲ್ಲಿ ಅವರೆಲ್ಲ ಹೆಂಗಿರ್ತಾಯಿದ್ರು ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೆಂಗಿರುತ್ತೆ ಏನು ಅಂತ. ಸ್ನೇಹಿತರೆ, ಇಲ್ಲೆಲ್ಲ ಫುಲ್ಲು ಮಳೆ ಬಿದ್ದಿರೋ ಕಾರಣದಿಂದ ನೀರೆಲ್ಲ ಫುಲ್ಲು ಒಳಗಡೆ ಬಂದುಬಿಟ್ಟಿದೆ. ತುಂಬ ಎಲ್ಲ ಒಳಗಡೆ ನೀರಿತ್ತು. ಗುಹೆ ಒಳಗಡೆ ನಿಂತ್ಕೊಳಕ್ಕೆ ಕೂಡ ಆಗೋಲ್ಲ, ಬೊಕ್ಕೊಂಡು ಹೋಗ್ಬೇಕು ಒಳಗಡೆ ಎಲ್ಲ ಲೈಟ್ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಒಳಗಡೆ ಹೋಗ್ಬೋದು. ನಮ್ಮ ಕೆಳಗಡೆ ನೋಡ್ಬೋದು ನೀವು ನೀರು ಹೆಂಗಿದೆ ಅಂತ. ಇದೆಲ್ಲ ಮಳೆ ನೀರು. ಒಳಗಡೆ ವಿಪರೀತ ಮಳೆ ಇದ್ದರೆ ಇಲ್ಲಿ ಒಳಗಡೆ ಬರೋಕ್ಕಾಗಲ್ಲ ಸ್ನೇಹಿತರೆ. ಇಲ್ಲೇನು ನೋಡ್ತಾ ಇದ್ದೀರ ಎಲ್ಲ ನೀವು, ಅವರು ಆ್ಯರೋ ಮಾರ್ಕ್ ಹಾಕಿ ಬೋರ್ಡ್ ಕೂಡ ಹಾಕಿದ್ದಾರೆ. ಶ್ರೀಶೈಲಮ್ಮು, ಮಹಾನಂದಿ ಆ ಥರ ಎಲ್ಲ ತುಂಬ ಜಾಗಗಳಿಗೆ ಹೋಗಿದ್ದಾರೆ ಅವರು. ಇಲ್ಲಿಂದ ಟೋಟಲ್ 14 ಕ್ಷೇತ್ರಗಳು ಸ್ನೇಹಿತರೆ. ಇಲ್ಲಿ 14 ಪುಣ್ಯ ಕ್ಷೇತ್ರಗಳಿಗೆ ದಾರಿ ಇದೆ. ವೀರಬ್ರಹ್ಮೇಂದ್ರ ಸ್ವಾಮಿ ಇಲ್ಲಿಂದ ಹೋಗಿ ಬರ್ತಾಯಿದ್ದಿದ್ದು. ಕಾಲಜ್ಞಾನ ಬರೆದು ಆ ದೇವಸ್ಥಾನಕ್ಕೆಲ್ಲ ಹೋಗಿ ತಿರ್ಗಾ ಮತ್ತೆ ಇಲ್ಲಿ ರಿಟರ್ನ್ ಬರ್ತಾಯಿದ್ರು. ಇವಾಗೂ ಆ ಜಾಗಗಳೆಲ್ಲ ಇದೆ. ಕಾಲಾಂತರ ಇವಾಗ ಹೋಗೋಕ್ಕೆಲ್ಲ ದಾರಿ ಮುಚ್ಚೋಗಿದೆ. ಆದರೆ ಆ ಕಾಲದಲ್ಲಿ ಅವರೆಲ್ಲ ಹೋಗಿ ಬರ್ತಾಯಿದ್ರು ಅಂತ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ, ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರೆದಿರೋ ಜಾಗ ಇದೆ. ಬನ್ನಿ ವೀರಬ್ರಹ್ಮೇಂದ್ರ ಸ್ವಾಮಿ ದರ್ಶನ ಮಾಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಕೂತ್ಕೊಂಡೇ ಅವರು ಬರೆದಿರೋ ಸ್ನೇಹಿತರೆ ಕಾಲಜ್ಞಾನ. ಈ ಥರ ಬೇಜಾನ್ ಇಲ್ಲಿಂದ ಶ್ರೀಶೈಲಂಗೆ, ಮಹಾನಂದಿಗೆ ಎಲ್ಲ ಈ ಕಡೆಯಿಂದ ದಾರಿ ಇದೆ ಅಂತ ಸ್ನೇಹಿತರೆ. ಆದರೆ ಕಾಲಾಂತರ ಇದೆಲ್ಲ ಮುಚ್ಚೋಗಿದೆ. ನಾನು ರೈಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ಇದು ಅಕ್ಕ ಮಹಾದೇವಿಯ ವಿಗ್ರಹ. ಅವರು ಇಲ್ಲಿಂದನೇ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರಿತಾ ಇರೋದು ಅವರೇ ಫಸ್ಟ್ ನೋಡಿ ಸ್ನೇಹಿತರೆ. ಕಾಲಜ್ಞಾನ ಬರಿತಾ ಇದ್ದಾಗ
ಇಲ್ಲಿ ವಿಪರೀತ ಮಳೆ ಬಿದ್ದರೆ ಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನೀರು ಫುಲ್ಲು ತುಂಬೋಗ್ಬಿಡ್ತದೆ. ಈ ಗುಹೆ ಏನಿದೆ ಫುಲ್ಲು ತುಂಬೋಗ್ಬಿಡ್ತದೆ ಗುಹೆ. ಆಲ್ರೆಡಿ ಸ್ವಲ್ಪ ಮಳೆ ಬಿದ್ದಿರೋದಕ್ಕೆ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಏನು ನೀರು ಬಿದ್ದಿದೆ. ಇವಾಗ ಆಲ್ರೆಡಿ ಸ್ವಲ್ಪ ತುಂಬೋಗ್ತಾಯಿದೆ ನೀರು. ವಿಪರೀತ ಮಳೆ ಸ್ಟಾರ್ಟ್ ಆದಾಗ ಸಾಧ್ಯನೇ ಇಲ್ಲ, ಅಲ್ಲಿ ಬರೋಕ್ಕಾಗಲ್ಲ. ಸ್ನೇಹಿತರೆ, ನಾನು ಲೈಫಲ್ಲೇ ಈ ಥರ ಜಾಗಗಳೆಲ್ಲ ನೋಡೇ ಇಲ್ಲ. ತುಂಬ ಅಂದರೆ ತುಂಬ ಭಯಂಕರ ಆಗಿದೆ. ಆ ಕಾಲದಲ್ಲೇ ಅವರು ಬಂದು ಇಲ್ಲಿ ಕಾಲಜ್ಞಾನ ಎಲ್ಲ ಬರಿತಾಯಿದ್ರೆ ಅಂದರೆ ಆಶ್ಚರ್ಯ ಆಗುತ್ತೆ. ಆದರೆ ಅವರಿರೋ ನಿದರ್ಶನಗಳು ಎಲ್ಲ ಇಲ್ಲಿರೋ ಊರವರೆಲ್ಲ ನೋಡಿರೋ ನಿದರ್ಶನಗಳು ಇದೆ ಸ್ನೇಹಿತರೆ. ಸ್ನೇಹಿತರೆ, ನಾನು ಹಿಂದೆ ಏನು ನೋಡ್ತಾ ಇದ್ದೀರಾ, ದೇವಸ್ಥಾನ ಏನಕ್ಕೆ ಕಟ್ಟಿರೋದಂತೆ ವೀರಬ್ರಹ್ಮೇಂದ್ರ ಸ್ವಾಮಿ ಇಲ್ಲಿ ಹಸುಗಳು ನೋಡ್ಕೊತಾಯಿದ್ರು. ಒಂದು ಕಡ್ಡಿಗೆ ಮಂತ್ರ ಹಾಕಿ ಬಿಡ್ತಾಯಿದ್ರು. ಇಲ್ಲಿ ಯಾವುದೇ ಹುಲಿಗಳು ಬಂದು ಹಸುಗೆ ತಿಂದಿರಂಗೆ ಆ ಕಡ್ಡಿನೇ ಆ ಹುಲಿಗಳು ಬಂದರು ಅದ್ರ ಜೊತೆ ಜಗಳ ಆಡ್ತಾಯಿತ್ತು. ಆ ಮಂತ್ರದಿಂದ ಯಾವುದೇ ಹುಲಿ ಆಗಲಿ ಚಿರತೆ ಆಗಲಿ ಬಂದುಬಿಟ್ಟು ಹಸುಗೆ ಮುಟ್ಟಕ್ಕಾಗ್ತಾಯಿದ್ದಿಲ್ಲ. ಆ ಕಡ್ಡಿ ಮಂತ್ರ ಹಾಕಿರೋ ಇದರಿಂದ ಆ ಕಡ್ಡಿನೇ ಕಾಪಾಡ್ತಾ, ಅಷ್ಟು ಹಸುಗಳು ಎಷ್ಟು ಹಸುಗಳಿರ್ತಾಯಿತ್ತೋ ಅಷ್ಟು ಹಸುಗೂ ಆ ಕಡ್ಡಿನೇ ಕಾಪಾಡ್ತಾಯಿತ್ತು. ಅದರಿಂದ ಈ ದೇವಸ್ಥಾನ ಕಟ್ಟಿರೋ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗೋಣ. ಅಷ್ಟು ವೀರೇಂದ್ರ ಬ್ರಹ್ಮ ಸ್ವಾಮಿ ಅಂದರೆ ಅಷ್ಟು ಪವರ್ಫುಲ್ ಇಲ್ಲಿ. ಆ ಕಾಲದವ್ರು ಇಲ್ಲಿರೋ ಊರವರು ನೋಡಿದ್ದಾರೆ, ಇದೆಲ್ಲ ನೋಡಿರೋ ನಿದರ್ಶನಗಳು ಇದ್ದಾರೆ ಈ ಊರಲ್ಲಿ. ಸ್ನೇಹಿತರೆ, ಆ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಎಲ್ಲಿಕ್ಕಿದಾರೋ ಈ ರವಲಕೊಂಡೆಯಿಂದ ಒಂದು 5 ಕಿಲೋಮೀಟ್ರ್ ಹೋಗಬೇಕು ಆ ದೇವಸ್ಥಾನಕ್ಕೆ. ಬನ್ನಿ ಅಲ್ಲಿ ಹೋಗಿ ನೋಡೋಣ ದೇವಸ್ಥಾನ. ಸ್ನೇಹಿತರೆ, ಇದೇ ಆ ದೇವಸ್ಥಾನ. ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರೆದು ಆ ಪತ್ರಗಳೆಲ್ಲ ಇದೇ ಮರ ಕೆಳಗಡೆ ಇಕ್ಕಿರೋದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಇವಾಗ ಅವ್ರದ್ದು ಒಂದು ರೂಮ್ ಇದೆ ಸ್ನೇಹಿತರೆ. ಆ ರೂಮ್ಗಳಲ್ಲೆಲ್ಲ ನಿಮಗೆ ಅವರು ಲೈಫ್ ಹಿಸ್ಟ್ರಿ ಹೆಂಗಿದ್ರು ಏನು ಎಲ್ಲ ಲೈನಾಗಿ ಹಾಕ್ಕೊಂಬಂದಿದ್ದಾರೆ ಸ್ನೇಹಿತರೆ. ಲೈನಾಗಿ ನೀವು ನೋಡ್ಕೊಂಡು ಹೋಗ್ಬೋದು ಈ ದೇವಸ್ಥಾನದಲ್ಲೇ ಬಂದು.